ಇದುವರೆಗೂ ಸಮರ್ಪಕ ರಸ್ತೆ ಇಲ್ಲದಿರುವ ನೂರಾರು ಗ್ರಾಮಗಳು ತಾಲೂಕಿನಲ್ಲಿದ್ದು ನನ್ನ ಅವಧಿಯಲ್ಲಿ ಗುಣಮಟ್ಟದ ರಸ್ತೆ ನಿರ್ಮಾಣಕ್ಕೆ ಆದ್ಯತೆ ನೀಡಲಾಗುವುದು ಎಂದು ಶಾಸಕ ಹುಲ್ಲಳ್ಳಿ ಸುರೇಶ್ ಹೇಳಿದರು. ಬೇಲೂರು ತಾಲೂಕಿನ ಅರಹಳ್ಳಿ ಹೋಬಳಿ ನಾರ್ವೆ ಹಾಗೂ ಅರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಮನೆ ರಸ್ತೆಗೆ 20 ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣವಾಗುವ ಸಿಮೆಂಟ್ ರಸ್ತೆಗೆ ಗುದ್ದಲಿ ಪೂಜೆಯನ್ನ ನೆರವೇರಿಸಿ ಮಾತನಾಡಿದ ಅವರು, ಅಭಿವೃದ್ಧಿ ಕಾರ್ಯಗಳಿಗೆ ಸರ್ಕಾರದಿಂದ ದೊರಕುವ ಅನುದಾನ ಕಡಿತವಾಗಿದೆ. ಆದರೂ ಸಹ ಸಿಗುವ ಅಲ್ಪ ಅನುದಾನದಲ್ಲಿ ಗ್ರಾಮೀಣ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಲಾಗಿದೆ. ಸಾರ್ವಜನಿಕರ ಅಭಿಪ್ರಾಯದಂತೆ 4 ಕಿಲೋಮೀಟರ್ ಅಗಲದ ರಸ್ತೆಯನ್ನ ಮಾಡಿದ್ರೆ 2 ಬದಿ ವಾಹನಗಳು ಸುಲಭವಾಗಿ ತೆರಳಲು ಅನುಕೂಲವಾಗುತ್ತದೆ. ಗುತ್ತಿಗೆದಾರ ಹಾಗೂ ಇಂಜಿನಿಯರ್ಗೆ ಗುಣಮಟ್ಟದ ರಸ್ತೆ ನಿರ್ಮಿಸುವಂತೆ ತಿಳಿಸಲಾಗಿದೆ. ಇದು ಚಿಕ್ಕ ರಸ್ತೆಯಾಗಿರುವುದರಿಂದ ಸಾರ್ವಜನಿಕರು ರಸ್ತೆ ನಿರ್ಮಾಣಕ್ಕೆ ಸಹಕಾರ ನೀಡಬೇಕು. ಅನುದಾನ ತರುವುದು ನಮ್ಮ ಜವಾಬ್ದಾರಿ, ಕೆಲಸ ಮಾಡಿಸಿಕೊಳ್ಳುವುದು ಸಾರ್ವಜನಿಕರ ಜವಾಬ್ದಾರಿ. ಸರ್ಕಾರ ಪರಿಪೂರ್ಣ ಅನುದಾನ ನೀಡಿದ್ದಾದಲ್ಲಿ 224 ಕ್ಷೇತ್ರಗಳಲ್ಲಿ ಬೇಲೂರನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡಲಾಗುವುದು ಎಂದರು. ಇದೇ ವೇಳೆ ನಾರ್ವೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಾಲಶ್ರೀ ಸೋಮಯ್ಯ, ಅರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಕಪ್ಪ, ಪಿಡಿಒ ಚಂದ್ರಯ್ಯ, ಮುಖಂಡರಾದ ಚಂದ್ರಶೇಖರ್ ಶೆಟ್ಟಿ, ಸೋಮನಾಥ್, ಅಶೋಕ್ ಕರಸ್, ಅರಹಳ್ಳಿ ನಾರ್ವೆ ಗ್ರಾಮ ಪಂಚಾಯಿತಿ ಸದಸ್ಯರು, ವಾಟೆಹಳ್ಳಿ ಹಾಗೂ ಹೊಸಮನೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇವತ್ತು ಅನುದಾನ ಸರ್ಕಾರ ಕೊಡ್ತಾ ಇಲ್ಲ. ಅದರ ಮಧ್ಯದಲ್ಲೂ ಸಹ ಒಂದಿಷ್ಟು ಅನುದಾನ ತಂದು ಸುಮಾರು 20 ಲಕ್ಷದ ವೆಚ್ಚದಲ್ಲಿ ಇವತ್ತು ಈ ಗ್ರಾಮಕ್ಕೆ ಒಂದು ಗುದ್ದಲಿ ಪೂಜೆಯನ್ನು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಎಲ್ಲ ಸದಸ್ಯರು, ಎಲ್ಲ ನಮ್ಮ ಮುಖಂಡರುಗಳನ್ನ ಒಳಗೊಂಡಂತೆ ಇವತ್ತು ಪೂಜೆ ಮಾಡ್ತಾಯಿದ್ವಿ. ಉತ್ತಮವಾದಂಥ ಗುಣಮಟ್ಟದ ಕೆಲಸ ಆಗುತ್ತೆ. ಇವತ್ತು ಏನು 3.25 ಮೀಟರ್ ಅದನ್ನು ಗ್ರಾಮಸ್ಥರು ಹೇಳ್ತಾ ಇದ್ದಾರೆ 4 ಮೀಟರ್ ಮಾಡ್ಬೇಕಂತಂದ್ರೆ ಅವ್ರು ಹೇಳ್ತಕ್ಕಂಥ ಸರಿ ಇದೆ. ಯಾಕೆಂದರೆ 2 ವೆಹಿಕಲ್ ಬಂದಾಗ ಮತ್ತು ಆ ಕಡೆ ಈ ಕಡೆ ಡ್ರೈನಿನ ವ್ಯವಸ್ಥೆ ಇಲ್ಲದಲ್ಲೇ ಇರೋದ್ರಿಂದ ಹಾಗಾಗಿ 4 ಮೀಟರ್ ರಸ್ತೆಗಳನ್ನ ಮಾಡಿ ಇಲ್ಲಿವರೆಗೂ ಅಲ್ಲಿಂದ ಬರುತ್ತೆ ಮಾಡಿ ಉಳಿದಿದ್ದನ್ನು ಮುಂದಿನ ದಿವಸಗಳಲ್ಲಿ ತಗೊಳ್ತಕ್ಕಂಥದ್ದು. ಅಂದರೆ ಏನೋ ನಾವು ಮುಚ್ಚಬೇಕು ಅಂದ್ಬಿಟ್ಟು ಎಲ್ಲ ಉದ್ದಕ್ಕೂ ಹಾಕೊಂಡು ಹೋಗ್ಬಿಟ್ಟು ಕ್ವಾಲಿಟಿ ಬರ್ನಿಲ್ಲ ಅಂತಂದರೆ ಅದು ವ್ಯರ್ಥ ಆಗುತ್ತೆ, ಮಾಡಿದ್ದು ವೇಸ್ಟ್ ಆಗುತ್ತೆ. ಮಾಡ್ತಕ್ಕಂಥ ಕೆಲಸ ಎಷ್ಟು ಬರುತ್ತೆ ಅಷ್ಟನ್ನು ನಮ್ಮ ಗುತ್ತಿಗೆದಾರರಿಗೆ ಮತ್ತು ನಮ್ಮ ಇಂಜಿನಿಯರ್ಗೆ ಹೇಳಿದ್ವಿ, ಅದನ್ನು ಸಮರ್ಪಕವಾಗಿ ನಿಭಾಯಿಸ್ತಾರೆ. ಸಾರ್ವಜನಿಕರು ಇದಕ್ಕೆಂದರೆ ಚಿಕ್ಕ ರೋಡ್ ಇರೋದ್ರಿಂದ ಕೆಲಸ ಮಾಡೋ ಸಂದರ್ಭದಲ್ಲಿ ಅವ್ರಿಗೆ ಸಹಾಯ ಮಾಡಬೇಕು. ನಿಂತ್ಕೋಬೇಕು ಜೊತೆಯಲ್ಲಿ ಟೂರಿಂಗಿಗೆ ಇರ್ಬೋದು, ಟೂರಿಂಗ್ ಮಾಡಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿನೇ, ಕೆಲಸ ಮಾಡಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿನೇ. ಇದು ಗೊತ್ತಿರಲಿ. ಅನುದಾನ ತರೋದು ನಮ್ಮ ಜವಾಬ್ದಾರಿ ಆದರೆ ಕೆಲಸ ಮಾಡಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ. ದಯವಿಟ್ಟು ಆಮೇಲೆ ಕಾಂಕ್ರೀಟ್ ಹಾಕ್ದಾಗ ಹಸುಗಳು ಹೋಗೋದು, ಅದು ಆ ಮಾರ್ಕ್ ಹಂಗೆ ಉಳಿತಕ್ಕಂಥದ್ದು, ಆಮೇಲೆ ಯಾರೋ ಮನುಷ್ಯರು ಬರೋದು, ಆಮೇಲೆ ಯಾವುದೋ ವೆಹಿಕಲ್ಗಳು ಬರೋದು, ಇದನ್ನು ದಯವಿಟ್ಟು ನೀವು ನಿಂತ್ಕೊಂಡು ಅದನ್ನು ಇದು ಮಾಡಬೇಕು. ಅದು ಕ್ವಾಲಿಟಿ ಬರೋದು. ಅದನ್ನು ಆ ಸಂದರ್ಭದಲ್ಲಿ ಏನಾದ್ರು ಡ್ಯಾಮೇಜ್ ಆಯಿತು ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಅದನ್ನು ಒಂಚೂರು ದಯವಿಟ್ಟು ಎಲ್ಲರೂ ಸಹಕರಿಸಿ ಅಂತಕ್ಕಂಥದ್ದನ್ನು ಹೇಳ್ತಾ ಈ ಗ್ರಾಮದಿಂದ ಏನು ಹೊಸಮನಹಳ್ಳಿ ಗ್ರಾಮದಿಂದ ಉತ್ತಮವಾದಂಥ ಕೆಲಸ ಹೊಸಮನೆ ಗ್ರಾಮದಿಂದ ಪ್ರಾರಂಭ ಆಗ್ತಾ ಇದೆ. ಈಗ ಯಾವುದೇ ಪಾಟ್ವಾಲ್ಗಳು ಇದು ಇರ್ಬೋದು, ಏನು ಮಾಡಿದರೂ ಸಹ ಒಂದು ಕ್ವಾಲಿಟಿ ಕೆಲಸನ ಮಾಡ್ತಾಯಿದ್ದೀವಿ. ಸರ್ಕಾರ ಅನುದಾನ ಇಲ್ದಲೇ ಈ ಹಳೆಯದನ್ನೆಲ್ಲ ಹುಡುಕೊಂಡು ಅನುದಾನ ಕೊಟ್ಟರೆ ಖಂಡಿತವಾಗ್ಲೂ ಏನು ಕನಸನ್ನು ಕಂಡಿದ್ದಾರೆ ಕ್ಷೇತ್ರದ ಜನ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದನ್ನು ಅದಕ್ಕೆ 100ಕ್ಕೆ 100ರಷ್ಟು ಹಿಂದೆ ಹೇಳ್ತಾ ಇದ್ದು ಇದು ಬ್ರಿಟಿಷರ ಕಾಲಲ್ಲಿ ಮಾಡಿದ್ದು, ಇದು ಉತ್ತಮ ಕ್ವಾಲಿಟಿ ಇತ್ತು ಅಂತ ಆ ಕ್ವಾಲಿಟಿನ ಕೊಡುವುದ್ರ ಮುಖಾಂತರ ಒಂದು ಉತ್ತಮವಾದಂಥ ಬೇಲೂರು ವಿಧಾನಸಭಾ ಕ್ಷೇತ್ರದ 224 ಕ್ಷೇತ್ರದಲ್ಲಿ ಒಂದು ಅಭಿವೃದ್ಧಿಯತ್ತ ಕೊಂಡೊಯ್ತಕ್ಕಂಥ ಕ್ಷೇತ್ರವನ್ನಾಗಿ ಮಾಡ್ತೀವಿ.